ನಮ್ಮ ದೇಶದಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನಕ್ಕೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಇದೆ ಅಂದರೆ ನಂಬ್ತೀರಾ? ಹೌದು. ತುಂಬ ಜನ ಪೇಷಂಟ್ಸ್ ಕೇಳ್ತಿರ್ತಾರೆ, ಡಾಕ್ಟ್ರೇ ನಾವು ಅರ್ಲಿ ಮಾರ್ನಿಂಗ್ ಸೂರ್ಯನ ಬೆಳಕಲ್ಲಿ ವಾಕಿಂಗ್ ಮಾಡ್ತಿರ್ತೀವಿ, ಆದ್ರೂ ನಮ್ಗೆ ಹೆಂಗೆ ವಿಟಮಿನ್ ಡಿ ಕಮ್ಮಿ ಆಗುತ್ತೆ ಅಂತ. ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಬನ್ನಿ ಹಾಗಾದ್ರೆ ಇದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ವಿಟಮಿನ್ ಡಿ ಡಿಫಿಷಿಯನ್ಸಿ ಆದಾಗ ಸಿಂಪ್ಟಮ್ಸ್ ಏನೇನು ಬರುತ್ತೆ ಅಂತ ತಿಳ್ಕೊಳ್ಳೋಣ. ತುಂಬ ಮೈಕೈ ನೋವು ಬರೋದು, ಮೂಳೆ ನೋವು ಬರೋದು, ಸುಸ್ತಾಗೋದು, ಮಾಂಸಖಂಡ ನೋವು ಬರೋದು, ಎದ್ದೇಳಕ್ಕಾಗದೇ ಇರೋದು, ಮೆಟ್ಲತ್ತಕ್ಕಾಗದೇ ಇರೋದು, ತುಂಬ ಕೂದಲು ಉದುರೋದು, ಮೂಡ್ ಸ್ವಿಂಗ್ಸು, ಇದೆಲ್ಲ ವಿಟಮಿನ್ ಡಿ ಡಿಫಿಷಿಯನ್ಸಿ ಸಿಂಪ್ಟಮ್ಸ್. ಹಾಗಾದರೆ ಈ ವಿಟಮಿನ್ ಡಿ ಡಿಫಿಷಿಯನ್ಸಿಗೆ ನ್ಯಾಚುರಲ್ ಟ್ರೀಟ್ಮೆಂಟ್ ಏನು ಅಂದರೆ ಸನ್ಲೈಟ್ ಅಥವಾ ಸೂರ್ಯನ ಕಿರಣ. ಅಟ್ಲೀಸ್ಟ್ 15 ನಿಮಿಷದಿಂದ 20 ನಿಮಿಷದವರೆಗಾದ್ರೂ ಸನ್ ಎಕ್ಸ್ಪೋಜರ್ ಇರಬೇಕು. ಯಾವ ಟೈಮ್ ಅಂತ ಕೇಳ್ಬೋದು. ಯಾವ ಟೈಮ್ ಅಂದರೆ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ. ಈ ಟೈಮ್ನ ಯಾಕೆ ಹೇಳ್ತೀವಿ ಅಂದರೆ ಈ ಟೈಮಲ್ಲಿ UVB ರೇಸ್ ಹೆಚ್ಚಾಗಿರುತ್ತೆ. ಈ UVB ರೇಸ್ ವಿಟಮಿನ್ ಡಿ ಉತ್ಪತ್ತಿಗೆ ಬೇಕಾಗಿರುವಂಥದ್ದು. ಹಾಗಂತ ಅರ್ಲಿ ಮಾರ್ನಿಂಗ್ ವಾಕಿಂಗ್ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ ಅಂತ ಇಲ್ಲ. ಅರ್ಲಿ ಮಾರ್ನಿಂಗಲ್ಲಿ ಸೆರೋಟೋನಿನ್ ಅಥವಾ ಫೀಲ್ ಗುಡ್ ಹಾರ್ಮೋನ್ ಹೆಚ್ಚಾಗಿರುತ್ತೆ. ಇದು ನಮ್ಮ ಮೆದುಳನ್ನ ಆಕ್ಟಿವೇಟ್ ಮಾಡುತ್ತೆ ಮತ್ತು ಫೋಕಸ್ನ ಇನ್ಕ್ರೀಸ್ ಮಾಡುತ್ತೆ. ಹಾಗಾದರೆ ಡಯಟಲ್ಲಿ ಏನೇನು ಮಾಡಿಫಿಕೇಶನ್ ಮಾಡ್ಕೋಬೇಕು ಅಂದರೆ ಮೊದಲನೇದಾಗಿ ಹಾಲು ಚೆನ್ನಾಗಿ ಕುಡಿಬೇಕು, ಡೈರಿ ಪ್ರಾಡಕ್ಟ್ಸ್, ಫಿಶ್, ಎಗ್ ಇದನ್ನೆಲ್ಲ ಜಾಸ್ತಿ ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ತುಂಬ ಸಿಂಪ್ಟಮ್ಯಾಟಿಕ್ ಇದ್ದು ಸಿವಿಯರ್ ಡಿಫಿಷಿಯನ್ಸಿ ಇದೆ ಅಂದರೆ ಡಾಕ್ಟರ್ ಅಡ್ವೈಸ್ ತೊಗೊಂಡು ವಿಟಮಿನ್ ಡಿ ಸಪ್ಲಿಮೆಂಟೇಷನ್ಸ್ನ ಸ್ಟಾರ್ಟ್ ಮಾಡೋದು ಒಳ್ಳೆಯದು.